ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ, ಶಿವಮೊಗ್ಗದಲ್ಲಿ ಹಾಗೂ ಇನ್ನೂ ಬೇರೆ ಜಿಲ್ಲೆಗಳಲ್ಲಿ ಇಂಗ್ಲೀಷ್ ಎಕ್ಸಾಮ್ ಇದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಒಂದು ಇಂಗ್ಲೀಷ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಿದ್ದಿದ್ದೇನೆ. ಇದೇ ವರ್ಷದ ತುಮಕೂರು ಜಿಲ್ಲೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ರು ಎಲ್ಲರಿಗೂ ಕೂಡ ಮನಸ್ಸು ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಮಯವಿಲ್ಲ ಕಣ್ರಪ್ಪ, ನಿಮ್ಮ ಹೆಸರುಗಳನ್ನು ಮತ್ತೆ ಹೋಗಿ Gmail ಐಡಿಗೆ ಹುಡುಕಲಿಕ್ಕೆ ಕ್ಷಮಿಸಿ ಆಯಿತಾ. ಪಾರ್ಟ್ ಎ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರೋಮಿಯೋ ಈಸ್ ಡ್ಯಾಶ್ ಇನ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಡೇ, ಅದು ಆಪ್ಷನ್ ಬಿ ಆಗಿ ಇರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಾವು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು 100% ಈ ಕ್ವಶನ್ ಪೇಪರಲ್ಲಿದೆ. ಯಾರೆಲ್ಲ ನಮ್ಮನ್ನು ಫಾಲೋ ಮಾಡ್ತಾಯಿದ್ರೋ ಅವರಿಗೆ ನಾನು ಓದುವಾಗೆ ಗೊತ್ತಾಗ್ತಾ ಇದೆ, ಹೌದು ಈ ಆನ್ಸರು ನಮಗೆ ಗೊತ್ತಿದೆ ಅಂತ. ಯಾಕೆ ಗೊತ್ತಿದೆ ಸರ್? ಯು ಆರ್ ಫಾಲೋಯಿಂಗ್, ಯು ಆರ್ ಅಪ್ಡೇಟಿಂಗ್, ಡೈಲಿ ಅದನ್ನು ರಿವೈಸ್ ಮಾಡ್ತಾಯಿದ್ದೀವಿ. ಬನ್ನಿ ಇದು ರಿವಿಷನ್ ಅನ್ಕೊಳ್ಳಿ. ಯಾಕಂದರೆ ಈಗ 7 ಗಂಟೆ ನಿಮ್ಮ ಪರೀಕ್ಷೆ ಇರುವಂಥದ್ದು 10 ಗಂಟೆಗೆ. ದಯವಿಟ್ಟು 1 ತಾಸು ಆಯಿತಾ, ಇದು ನನಗೆ ಟೈಮ್ ಕೊಟ್ಟುಬಿಡಿ, ರಿವಿಷನ್ನೇ ಆಗಿಬಿಡುತ್ತೆ. ಡ್ಯಾಶ್ ಆರ್ ರೆಫರ್ಡ್ ಆ್ಯಸ್ ದಿ ಬ್ರದರ್ ಮೊನಾರ್ಕ್. ನೆನ್ಪಿಟ್ಕೊಳ್ಳಿ, ಬ್ರದರ್ ಮೊನಾರ್ಕ್ ಅಂತ ಹೇಳಿದರೆ ಇಟಾಲಿ ದೇಶ ಅಂತ ಆಯಿತಾ. ರಿಪಬ್ಲಿಕನ್ ಕಂಟ್ರಿ ಅಂದರೆ ಜರ್ಮನಿ ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ ವಿದ್ಯಾರ್ಥಿಗಳೇ. ಈ ಫ್ರಾನ್ಸು ಇಟಾಲಿ ಬಾರ್ಡ್ರ್ ಹತ್ರ ಬರುವಂತಹ ದೇಶಗಳು. ಇಂಗ್ಲೆಂಡಿಗೆ ನಮಗೆ ಈ ಪಾಠಕ್ಕೆ ಸಂಬಂಧ ಇಲ್ಲ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಟ್ರೂ. ಇಲ್ಲಿ ತಪ್ಪಾಗಿರುವಂಥ ಸ್ಟೇಟ್ಮೆಂಟನ್ನು ಹುಡುಕಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಅದು ಆಪ್ಷನ್ ಬಿ ಆಗಿರುತ್ತೆ. ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಥಾಟ್ಸ್ ಟು ಚಿಲ್ಡ್ರನ್ ಅಂತ ಇದೆ. ಇದು ತಪ್ಪು. ಮಕ್ಕಳಿಗೆ ಪೋಷಕರು ತಮ್ಮ ಆಲೋಚನೆಗಳನ್ನು ನೀಡುವ ಹಾಗೆ ಇಲ್ಲ ಆಯಿತಾ. ಹಾಗಾಗಿ ಬಿ ಅನ್ನುವಂಥದ್ದೇ ಇಲ್ಲಿ ತಪ್ಪು. ಈ ಉಳಿದ ACD ಇದೆ ಅಲ್ವಾ, ಇದನ್ನು ಬರೆದು ಗಟ್ಟು ಹೊಡ್ಕೊಳ್ಳಿ, ನಿಮ್ಮ ಸಮ್ಮರಿನಲ್ಲಿ ಬರೀರಂತೆ. ಕ್ವಶನ್ ನಂಬರ್ 4 ಮ್ಯಾಚ್ ದಿ ಫಾಲೋಯಿಂಗ್ ಎ ವಿತ್ ದ ಕಾಲಮ್ ಬಿ ಅಂತ ಇದೆ. ಕಾರ್ಮ್ಯಾಕ್ ಕುಲಿನಿನ್ ಅಂತ ಇದೆ. ಇವರೊಬ್ಬರು ನೆನ್ಪಿಟ್ಕೊಳ್ಳಿ, ಕಾರ್ಮ್ಯಾಕ್ ಕುಲಿನಿನ್ ಅಂತ ಇದೆ ಅಲ್ವಾ, ಇವರೊಬ್ಬರು ಎನ್ವಿರಾನ್ಮೆಂಟಲಿಸ್ಟ್ ಆಯಿತಾ. ನೆನ್ಪಿಟ್ಕೊಳ್ಳಿ ಸಿ ಆಯಿತಾ, ಎನ್ವಿರಾನ್ಮೆಂಟಲಿಸ್ಟ್. ಫ್ರಾನ್ಸಿಸ್ ಬೆಕನ್ ಅಂತ ಇದೆ ಅಲ್ವಾ, ಫ್ರಾನ್ಸಿಸ್ ಬೆಕನ್, ಇವರು ಫಾದರ್ ಆಫ್ ಮಾಡ್ರನ್ ಸೈನ್ಸ್. ನೆಕ್ಸ್ಟು ಯಾರು ಕಾರ್ಲಿನ್ ಮರ್ಚೆಂಟ್ ಅಂತ ಇದೆ ಅಲ್ವಾ, ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್. ಹಾಗಿದ್ದರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 4ಕ್ಕೆ ಆಪ್ಷನ್ ಬಿ ಆಗಿ ಇರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5 ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್ ವಾಸ್ ಇನಿಷಿಯೇಟೆಡ್ ಬೈ ಡ್ಯಾಶ್ ಅಂತ ಇದೆ. ನಿಮಗೆ ನಾನು 4 ಪ್ರಶ್ನೆಗಳಲ್ಲಿ 2 ಕ್ವಶನ್ಗಳನ್ನು ಡಿಲೀಟ್ ಮಾಡಿ ಕೊಡ್ತೇನೆ. ಆಪ್ಷನ್ಗಳನ್ನು 2 ನಿಮಗೆ ನಾನು ಬಿಡ್ತಾ ಇದ್ದೇನೆ. ಆ ಆಪ್ಷನ್ ಬಿ ತಪ್ಪು ಆನ್ಸರ್, ಆಪ್ಷನ್ ಸಿ ಕೂಡ ತಪ್ಪು ಆನ್ಸರ್. ಇದ್ದರೆ ಎ ಬರಬೇಕು, ಇಲ್ಲ ಬಿ ಬರಬೇಕು. ದಯವಿಟ್ಟು ಕಮೆಂಟ್ ಮುಖಾಂತರ. ಈ ಸಲ ನಾನು ಈಸಿ ಕ್ವಶನ್ ಕೊಡಲಿಲ್ಲ, ಕಷ್ಟ ಕ್ವಶನ್ ಕೊಟ್ಟಿದ್ದೇನೆ. ಯಾಕಂದರೆ ರಿವಿಷನ್ ಮಾಡುತ್ತಿರುವಂಥದ್ದು. ಓದುವ ಸಮಯದಲ್ಲಿ ಈಸಿ ಕ್ವಶನ್, ರಿವಿಷನ್ ಮಾಡುವ ಸಮಯದಲ್ಲಿ ಸ್ವಲ್ಪ ಕಷ್ಟ ಕ್ವಶನ್ ಕೊಡ್ತಾ ಇದ್ದೇನೆ. ನೋಡೋಣ ಯಾರು ನನಗೆ ಕಮೆಂಟ್ ಹಾಕ್ತೀರಾ. ಇನ್ ಸನಿ ಮಾರ್ನಿಂಗ್ ಡಾನ್ ಗಾಂಜಲೋ ಬೆಂಚ್ ವಾಸ್ ಅಕ್ಯುಪೈಡ್ ಬೈ ಡ್ಯಾಶ್ ಅಂತ ಇದೆ. 3 ಪ್ರೀಸ್ಟ್, 3 ಪಾದ್ರಿಗಳು ಅಂತ ಆಯಿತಾ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಇಲ್ಲಿ ಸೀಕ್ವೆನ್ಸನ್ನು ಸರಿಯಾಗಿ ಮಾಡಿ ಅಂತ ಇದೆ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಮೊದಲು ನೋಡಿ ಏನಾಗುತ್ತೆ, ಮರ್ಚೆಂಟ್ ಇನ್ಸಲ್ಟೆಡ್ ದಿ ಗ್ಯಾಲೆಂಟ್ ಲವರ್. ಸನಿ ಮಾರ್ನಿಂಗ್ ಪಾಠದಲ್ಲಿ ಗ್ಯಾಲೆಂಟ್ ಲವರ್ ಅಂತ ಹೇಳಿದರೆ ನಮ್ಮ ಡಾನ್ ಗಾಂಜಲೋ ಅಂತ ಆಯಿತಾ. ಕುದುರೆ ಮೇಲೆ ಹತ್ತುಕೊಂಡು ತನ್ನ ಪ್ರಿಯತಮಿಗೆ ಮಾತಾಡ್ಸ್ಕೊಳ್ಳಿಕ್ಕೆ ಅಂತ ಬಂದಿರ್ತಾನೆ ರಾತ್ರಿಯ ಸಮಯದಲ್ಲಿ. ಅಲ್ಲಿ ಮರ್ಚೆಂಟ್ ಕೂಡ ಇರ್ತಾನೆ. ಮರ್ಚೆಂಟು ಇವನನ್ನು ಇನ್ಸಲ್ಟ್ ಮಾಡ್ತಾನೆ. ಗ್ಯಾಲೆಂಟ್ ಲವರಿಗೆ ಬಹಳ ಸಿಟ್ಟು ಬಂದು ದಮ್ಮ 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 ಅಂತ ಹಾಕಿ ಹೊಡೆದು ಬಿಡ್ತಾನೆ. ಅದನ್ನೇ ಇಲ್ಲಿ ದೆರ್ ವಾಸ್ ಎ ಕ್ವಾರಲ್ ಆ್ಯಂಡ್ ಲೇಟರ್ ಡ್ಯೂಯಲ್ ಅಂದರೆ ಫೈಟ್ ಅಂತ ಬಿಟ್ವೀನ್ ದಿ ಗ್ಯಾಲೆಂಟ್ ಲವರ್ ಆ್ಯಂಡ್ ಮರ್ಚೆಂಟ್. ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವುಂಡೆಡ್. ಎಲ್ಲರೂ ಬೆಳಗ್ಗೆ ನೋಡ್ತಾರೆ, ಅಲ್ಲಿ ಮರ್ಚೆಂಟು ಗಾಯ ಆಗಿ ಬಿದ್ದಿರ್ತಾನೆ, ಅಂದರೆ ಸರ್ರೆ ಹೊಡೆದಿರ್ತಾನೆ ರಾತ್ರಿ ಗ್ಯಾಲೆಂಟ್ ಲವರ್. ದಿ ಗ್ಯಾಲೆಂಟ್ ಲವರ್ ಹ್ಯಾಡ್ ಟು ಕನ್ಸೀಲ್ ಹಿಮ್ಸೆಲ್ಫ್. ಕನ್ಸೀಲ್ ಅಂತ ಹೇಳಿದರೆ ಮರೆಮಾಚಿ ಅವರನ್ನು ಬಿಟ್ಟು ಓಡೋಗಿರ್ತಾನೆ. ಯಾಕಂದರೆ ಅವನೊಬ್ಬ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ ಮರ್ಚೆಂಟು ಆಯಿತಾ. ಕ್ವಶನ್ ನಂಬರ್ 8 ಡ್ಯಾಶ್ ಹಿಡ್ ಇಸ್ ಫೇಸ್ ಅಮಿಡ್ ದಿ ಕ್ರೌಡ್ ಆಫ್ ಸ್ಟಾರ್ಸ್. 100% ಫಿಕ್ಸ್ ಕ್ವಶನ್ನು ಸರ್. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿರುವಂಥದ್ದು. ಹಿಡ್ ಇಸ್ ಫೇಸ್ ಅಂತ ಕೇಳ್ಬೋದು, ಅಥವಾ ಏನಂತೀರ ತಾವುಗಳು, ಏನು ಇನ್ನೊಂದು ಡ್ಯಾಶ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. ಡ್ಯಾಶ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂದರೆ ಅಮಿಡ್ ಅಂತ ಬರೀಬೇಕು ಎಕ್ಸಾಮಲ್ಲಿ. ಇಲ್ಲಿ ಹಿಡ್ ಅಂತ ಇದೆ, ಇದಕ್ಕೆ ಲವ್ ಅಂತ ಬರೀಬೇಕಾಗತ್ತೆ. ಲವ್ ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 9 ನೋಡಿ,
ದಿ ಗಾರ್ಡನರ್ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಬಸವಯ್ಯನ ಮನೆ ಬಹಳ ಡಲ್ ಕಾಣ್ತಾ ಇತ್ತು, ಎಂಟಿ ಕಾಣ್ತಾ ಇತ್ತು. ಯಾವ ಕಾರಣಕ್ಕಾಗಿ ಅಂತ. ಯಾಕೆ ಅಂದರೆ ಅವನ ಶತ್ರುವಿನ ಪುಸ್ತಕಗಳು ಅವನ ಮನೆಯಲ್ಲಿ ಇರಲಿಲ್ಲ ಅಂತ. ಬಸವಯ್ಯನ ಶತ್ರು ತಮ್ಮಣ್ಣ ಆಗಿರ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್ ಅನ್ನುವಂಥದ್ದೇ ರೈಟ್ ಆನ್ಸರ್. ಕ್ವಶನ್ ನಂಬರ್ 10. ಅಕಾರ್ಡಿಂಗ್ ಟು ದ ಪೊಯೆಟ್, ದಿ ಡಿಫಿಟೆಡ್ ಫೂಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ಆ ಶೂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆಯಿತಾ, ಇಲ್ಲಿಗೆ 10 ಮಾರ್ಕ್ಸು ಕಂಪ್ಲೀಟ್ ಆಯಿತು. ನೋಡಿ, ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಟ್ಟೆ 10 ನಿಮಿಷ, ಹೌದಲ್ವಾ? 5 ನಿಮಿಷದಲ್ಲಿ ನಾನು 10 ವಿತ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆನ್ಸರನ್ನು ಕೊಟ್ಟಿದ್ದೇನೆ. ಈ ರೀತಿಯಾಗಿ ಮೈಂಡ್ಸೆಟ್ ಮಾಡಬೇಕು. ಕ್ವಶನ್ ನಂಬರ್ 11 ಯಾರಿಗೆ ಬರಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಇದರಲ್ಲಿ ಸಮಯವನ್ನು ವ್ಯರ್ಥ ಮಾಡೋದನ್ನು ಬಿಟ್ಟು ದಯವಿಟ್ಟು ಹೋಗಿ ಎಲ್ಲ ಗ್ರಾಮರಿನ ಲಿಂಕ್ಸನ್ನು ನೋಡ್ಕೊಂಬಿಟ್ರೆ 100% ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೋಡಿ, ದಿ ಗಾರ್ಡ್ ಡ್ಯಾಶ್ ಡಿಸ್ಮಿಸ್ ಅಂತ ಇದೆ. ಸರಿಯಾದ ಉತ್ತರ ಬಂದು ದಿ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ದೆನ್ ದಿ ಕ್ರಿಮಿನಲ್ ಡ್ಯಾಶ್ ಬ್ರಿಂಗ್ ಅಂತ ಇದೆ. ದೆನ್ ದ ಕ್ರಿಮಿನಲ್ ಡ್ಯಾಶ್ ಬ್ರಿಂಗ್ ಅಂತ ಹೇಳಿದರೆ ನೋಡಿ, ಕ್ರಿಮಿನಲ್ ಅಂದರೆ ಒಬ್ಬ. ವಾಸ್ ಬ್ರಾಟ್ BROUGHT ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಲಾಸ್ಟ್ 2 ಇದೆ ಇನ್ನೂ ಕೂಡ. ನಿಮಗೆ ಇಲ್ಲಿ 4 ಕೊಟ್ಟಿದ್ದಾರೆ, ಆದರೆ 4 ಬರಲ್ಲ. ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಇರುತ್ತೆ ಇದು. ಬನ್ನಿ ವಿದ್ಯಾರ್ಥಿಗಳೇ, ಆಯಿತಾ. ಮೈ ಕ್ಯಾರೆಕ್ಟರ್ ಡ್ಯಾಶ್ ಅಂತ ಇದೆ. ಇಲ್ಲಿ ಇದು ಡೈರೆಕ್ಟ್ ಸ್ಪೀಚಲ್ಲಿದೆ, ಹಾಗಾಗಿ ಎಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಬರುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಮೈ ಕ್ಯಾರೆಕ್ಟರ್ ನೋಡಿ ಏನು ಚೇಂಜ್ ಆಗಲ್ಲ ಇಲ್ಲಿ, ಆಯಿತಾ. ಹ್ಯಾಸ್ ಬೀನ್ ರೋಯಿಂಡ್ ಅಂತ ಮೊದಲು 2 ಆನ್ಸರ್ಗಳು ಪಾಸ್ಟ್ ಟೆನ್ಸಲ್ಲಿ ಬಂತು. ಈಗ ನಂತರದ ಆನ್ಸರ್ಗಳು ಇಲ್ಲಿ ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿ ಬರ್ತಾ ಹೋಗುತ್ತೆ. ನೋಡೋಣ ಬನ್ನಿ. ಸೆಕೆಂಡ್ ಆನ್ಸರು ಇದರಲ್ಲಿ ಹ್ಯಾಸ್ ಬೀನ್ ರೋಯಿಂಡ್ RUINED ಅಂತ. ಆ್ಯಂಡ್ ಬೈ ಯು ಆ್ಯಂಡ್ ಐ ಅಂತ ಇದೆ. ನೋಡಿ, ಐ ಯು ಇವೆಲ್ಲ ಫಸ್ಟ್ ಪರ್ಸನ್ ಬಂದಾಗ ಮತ್ತು ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಬಂದೇ ಬರುತ್ತೆ. ನೋಡಿ, ವಿಲ್ ಟ್ರೀಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿಲ್ ಬಿ ಟ್ರೀಟೆಡ್. ರೈಟ್ ಆನ್ಸರ್ ಏನು? ವಿಲ್ ಬಿ ಟ್ರೀಟೆಡ್ ಅಂತ. ಆಯಿತಾ. ಐ ರಿಪೀಟ್, ಫಸ್ಟ್ ಆನ್ಸರ್ ವಾಸ್ ಡಿಸ್ಮಿಸ್ಡ್, ಸೆಕೆಂಡ್ ಆನ್ಸರ್ ವಾಸ್ ಬ್ರಾಟ್, ಥರ್ಡ್ ಆನ್ಸರ್ ಹ್ಯಾಸ್ ಬೀನ್ ರೋಯಿಂಡ್, ಫೋರ್ತ್ ಆನ್ಸರ್ ವಿಲ್ ಬಿ ಟ್ರೀಟೆಡ್. ಆಯಿತಾ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಈವನ್ ಆಫ್ಟರ್ ದಿ ಸೆಮಿನಾರ್ ಎಂಡೆಡ್ ದೀಪಾ ಡ್ಯಾಶ್ ಅಂತ ಇದೆ. ದೀಪಾ ಸ್ಟೇಡ್ ಆನ್ ಅಂತ. ಅಲ್ಲೇ ಉಳ್ಕೊಳ್ತಾಳೆ. She was dash in environmental science. She was well versed in the environmental science. ನಲ್ಲಿ ಪರಿಣಿತಿಯನ್ನು ಹೊಂದಿದಂತಹ ಹುಡುಗಿ, ಹಾಗಾಗಿ ಸೆಕೆಂಡ್ ಒನ್ ವೆಲ್ ವರ್ಸ್ಡ್ ಅಂತ. ಥರ್ಡ್ ಡ್ಯಾಶಿಗೆ ಶಿ ಆಫನ್ ಡ್ಯಾಶ್ ಫ್ರಮ್ ಪಬ್ಲಿಕ್ ಅಂತ ಇದೆ. ಶಿ ಸ್ಟ್ರೈಡ್ ಅವೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 13 ಯಾವುದೇ ಕಾರಣಕ್ಕೂ ನೀವು 1 ಮಾರ್ಕ್ಸು ಇದರಲ್ಲಿ ಕಳ್ಕೊಬಾರ್ದು. ಯಾಕೆಂದರೆ ಮೇಲ್ಗಡೆ ನೋಡಿ ಕೆಳಗಡೆ ಬರೆಯುವಂಥದ್ದು. ನಿನ್ನ ಲಿಖಿತ್ ಅಂದರೆ ಹಿಂದಿನಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಕೆಳಗೆ ಕೊಟ್ಟಿರುವ ಈ ರೀತಿಯಾಗಿ ಹೇಳ್ತಾರೆ. ಕೆಳಗೆ ಏನು ಕೊಟ್ಟಿದ್ದಾರೆ? 4 ಲೈನ್ಸ್ ಇದೆ. ಮೀರಾ ಲುಕ್ಡ್ ರೀಡಿಂಗ್ ಸೌಡ್, ಮೀರಾ ಲೌಡ್ ರೀಡಿಂಗ್ ಆ್ಯಂಡ್ ಶಿ ಆಫನ್ ವಿಸಿಟೆಡ್ ದಿ ಲೈಬ್ರರಿ. ಶಿಯನ್ನು ಇಲ್ಲಿ ಬೋಲ್ಡ್ ಮಾಡಿದ್ದಾರೆ. ಶಿ ಅಂದರೆ ಏನು ಅಂತ ಕ್ವಶನಲ್ಲಿದೆ. ಶಿ ಅಂದರೆ ಯಾರು ಹೇಳಿ ನೋಡೋಣ? ಮೀರಾ ಅಂತ. ಫಸ್ಟ್ ಆನ್ಸರು ಅಲ್ಲಿಗೆ ಮೀರಾ ಅಂತ ಬರಬೇಕು. ಕ್ಲಿಯರ್? ನೆಕ್ಸ್ಟ್ ವೇರ್ ಅಂತ ಇದೆ. ನೋಡಿ, ಆಫನ್ ವಿಸಿಟೆಡ್ ದ ಲೈಬ್ರರಿ. ವೇರ್ ಶಿ ರೀಡ್ ಎ ಲಾಟ್ ಆಫ್ ಬುಕ್ಸ್. ವೇರ್ ಅಂದರೆ ಎಲ್ಲಿ ಹೇಳಿ? ಎಲ್ಲಿ ಓದ್ತಾಳವಳು? ಲೈಬ್ರರಿ. ಹಾಗಿದ್ರೆ ಸೆಕೆಂಡ್ ಆನ್ಸರಿಗೆ ಲೈಬ್ರರಿ ಅಂತ ಬರಿಬೇಕು. ಎಲ್ಲಿದೆ? ಎಸ್, ಥರ್ಡ್ ಒನ್ ದಿ ಲೈಬ್ರರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಬಹಳ ಈಸಿ ಕಂಡ್ರು. ಇದು ಈ ರೀತಿಯಾಗಿ ತಾವುಗಳು ಬರಿತಾ ಹೋಗಿ. ದಟ್ ಅಂದರೆ ಅ ನ್ಯೂ ಬುಕ್ ಅಂತ ಬರುತ್ತೆ. ನೆಕ್ಸ್ಟು ಮತ್ತೆ ಹೀ ಅಂತ ಇದೆ. ರೋಹನ್ ಸಾ ಇಟ್ ಹಿ ಆಸ್ಕ್ಡ್ ಅಂತ ಇದೆ. ಹೀ ಅಂದರೆ ಯಾರು ಇಲ್ಲಿ? ಹುಡುಗ. ಹಾಗಾಗಿ ಹೀ ಅಂದರೆ ರೋಹನ್ ಅಂತ ಬರೀರಿ. ಕರೆಕ್ಟಾಗಿದೆ ನೋಡಿ. 4ನೇ ಕ್ವಶನ್ನು 4ನೇ ಆನ್ಸರು ಎರಡೂ ಒಂದೇ. ಯಾಕೆ ಗೊತ್ತಾ? ಹೀ ಅಂದ್ರೇ ರೋಹನ್ನು. ಈಗ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಹುಡುಕ್ತಾ ಇದ್ದೀರಾ. 4ಕ್ಕೆ 4 ಆನ್ಸರ್ ಅವ್ನು ಕೊಡಲ್ಲ ಅಂತ ಬೇರೆದು ಆಪ್ಷನ್ ಬರೆದ್ಬಿಡ್ತೀರಾ. ಇಲ್ಲ ಕಣ್ರಪ್ಪ, ನಾನು ಈ ಸಲ ನೋಡ್ದಂಗೆ ಬಹಳ ಕಡೆ ಆನ್ಸರ್ಸು ಡೈರೆಕ್ಟಾಗಿ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಬೇರೆ ಸಬ್ಜೆಕ್ಟಲ್ಲೂ ಹೀಗೆ ಆಗಿರೋ ಉಂಟು. ದೆಮ್ ಅಂತ ಇದೆ. ದೆಮ್ ಅಂದರೆ ಇಬ್ಬರೂ ಕೂಡ ಬರಬೇಕು. ಅಲ್ಲಿ ಯಾರು ಅಂತ ಹೇಳಿದರೆ ಮೀರಾ ಆ್ಯಂಡ್ ರೋಹನ್ ಅಂತ ಲಾಸ್ಟ್ ಆನ್ಸರು. ಬನ್ನಿ ವಿದ್ಯಾರ್ಥಿಗಳೇ, ನಾನು ಈಗ ಪಾರ್ಟ್ ಎ ಮುಗಿಸ್ಬಿಟ್ಟು ಪಾರ್ಟ್ ಬಿ ಕಡೆಗೆ ಬಂದಿದ್ದೀನಿ. ಪಾರ್ಟ್ ಬಿ ನಿಮಗೆಲ್ಲರಿಗೂ ಕೂಡ 30 ಮಾರ್ಕ್ಸಿಗೆ ಬರುವಂಥದ್ದಾಗಿರುತ್ತೆ. 30 ಮಾರ್ಕ್ಸಿಗೆ ಕಂಪಲ್ಸರಿಯಾಗಿ ಬರುವಂತಹ
ಕ್ವಶನ್ಸ್ಗಳನ್ನು ನಾನು ಈಗಾಗಲೇ ನಿಮಗೆ ಕೊಟ್ಟಿದ್ದೇನೆ. ಬನ್ನಿ ಏನೆಲ್ಲ ಬಂದಿದೆ ಅಂತ ನೋಡೋಣ. ನೇಮ್ ಎನಿ ಟು ಕಂಪ್ಯಾರಿಸನ್ ಯೂಸ್ಡ್ ಬೈ ರೋಮಿಯೋ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಅಂತ ಇದೆ. ಏನರೋ ಇಷ್ಟು ಈಸಿ ಕ್ವಶನ್ನು ಬರದೇ ಬರೀತೀರಾ ನೀವು. ಯಾವ್ದು ಹೇಳಿ ನೋಡೋಣ. ನೇಮ್ ಎನಿ ಟು ಕಂಪ್ಯಾರಿಸನ್ಸ್ ಅಂತ ಹೇಳಿದರೆ ಹೇಳಿ ನೋಡೋಣ ಆಯಿತಾ. ಆ್ಯಸ್ ಎ ಸ್ನೋವಿ ಡವ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆ್ಯಸ್ ಎ ಸ್ನೋವಿ ಡವ್ ಒಂದು. ಆ್ಯಸ್ ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್ ಅಂತ. ಆ್ಯಸ್ ಎ ಯಾಂಡರ್ ಲೇಡಿ ಅಂತ. ಈ ಮೂರರಲ್ಲಿ ಯಾವುದು ಬರೆದರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 15. ವಾಟ್ ಮೇ ಪೇರೆಂಟ್ಸ್ ಗಿವ್. ಪೇರೆಂಟ್ಸ್ ಏನು ಕೊಡಬೇಕು? ಲವನ್ನು ಕೊಡಬೇಕು. ವಾಟ್ ಮೇ ನಾಟ್ ಟು ಗಿವ್. ಏನನ್ನು ಕೊಡಬಾರದು? ಥಾಟ್ಸ್. THOUGHT. ಇದೆಲ್ಲ ಕ್ವಶನ್ ಪೇಪರಲ್ಲೂ ಬಂದಿರುವಂತಹ ಪ್ರಶ್ನೆ ಇದು ಆಯಿತಾ. ಅಷ್ಟೇ ಸರ್ ಆನ್ಸರು. ಎ ಅಂತ ಹಾಕಿ, ಲವ್ ಅಂತ ಹಾಕಿ, ಬಿ ಅಂತ ಹಾಕಿ, ಥಾಟ್ಸ್ ಅಂತ ಹಾಕಿ, ಯೋಚನೆಗಳು ಅಂತ. ಕ್ವಶನ್ ನಂಬರ್ 16 ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುವಂತಹ ಒಂದು ವೇಟೇಜನ್ನು ಹೊಂದಿದೆ. ತೇರಾ ನುಲ್ಲೀಸ್ ಅಂತ ಇದೆ. ತೇರಾ ನುಲ್ಲೀಸ್ ನೋಡಿ. ತೇರಾ ಅಂದರೆ ಮದರ್ ಅಂತ, ನುಲ್ಲೀಸ್ ಅಂದರೆ MT ಅಂತ. MT ಲ್ಯಾಂಡ್ ಅಂತ ಬರೀಬೇಕು. MT ಲ್ಯಾಂಡ್ ಅಂತ. ತೇರಾ ಮ್ಯಾದ್ರೆ ಅಂತ ಇದೆ. ತೇರಾ ಅಂದರೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಆಯಿತಾ. ನೋಡಿ, ತೇರಾ ನುಲಿಸ್ ಅಂದರೆ MT ಲ್ಯಾಂಡ್ ಅಂತ. ತೇರಾ ಮ್ಯಾದ್ರೆ ಅಂದರೆ ಮದರ್ ಅರ್ತ್ ಅಂತ. ಮದರ್ ಅರ್ತ್ ಅಂತ. ಕ್ಲಿಯರ್ ಅಲ್ಲ ಫ್ಯೂ? ಬನ್ನಿ ವಿದ್ಯಾರ್ಥಿಗಳೇ, ಇಷ್ಟೇ ಆನ್ಸರು. ಕ್ವಶನ್ ನಂಬರ್ 17 ನೋಡಿ. ವಾಟ್ ಆರ್ ದ 2 ಥಿಂಗ್ಸ್ ದ ಫುಟ್ ವಾಂಟ್ ಟು ಬಿಕಮ್ ಅಟ್ ದ ಬಿಗಿನಿಂಗ್ ಅಂತ ಇದೆ. ಮಗು ಏನಾಗಬೇಕು ಅಂತ ಬಯಸಿತು. ಏನಾಗಬೇಕು ಅಂತ ಬಯಸಿತು ಹೇಳಿ ನೋಡೋಣ. ಕ್ವಶನ್ ನಂಬರ್ 17. ಮಗು ದ ಚೈಲ್ಡ್ ವಾಂಟ್ಸ್ ಟು ಬಿ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಹೀಗೆ ಬರೀಬೇಕು. ಎಕ್ಸಾಮಲ್ಲಿ ಎ ಅಂತ ಹಾಕಿ ಬಟರ್ಫ್ಲೈ ಬರೀರಿ, ಬಿ ಅಂತ ಹಾಕಿಬಿಟ್ಟು ಆ್ಯನ್ ಆ್ಯಪಲ್ ಅಂತ ಬರೀಬೇಕು. ಇಲ್ಲ ಸೆಂಟೆನ್ಸ್ ಮಾಡಿ ಬರೀಬೋದು. ಸಾರಿ ಮಕ್ಕಳೇ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್. ಸಾರಿ, ಮೇನ್ ಕ್ವಶನ್ ನಂಬರ್ 3 ನೋಡ್ರೋ. ನಾನು ಹೇಳಿದ ಎಲ್ಲ ಪ್ರಶ್ನೆಗಳು ಇದ್ದಾವೆ. ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡಿಲ್ವೋ ನೋಡಿ ನೋಟ್ಸ್ ಬರ್ಕೊಂಡು ದಯವಿಟ್ಟು ಎಕ್ಸಾಮನ್ನು ಬರೆಯಬಹುದಾಗಿದೆ. ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ರೋಮಿಯೋಸ್ ಚಾರ್ಮ್ ಅಂತ ಇದೆ. ಇದಕ್ಕೆ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಹೌ ಡಿಡ್ ದ ಕ್ರಿಮಿನಲ್ ಲೀಡ್ ಹಿಸ್ ಲೈಫ್ ಆಫ್ಟರ್ ಈ ಲೆಫ್ಟ್ ದಿ ಪ್ರಿಸನ್ ಅಂತ ಇದೆ. ಇದಕ್ಕೂ ಕೂಡ ನಾನು ನಿಮಗೆ ಮೊನ್ನೆ ಕ್ವಶನ್ ಪೇಪರಲ್ಲಿ ಆನ್ಸರನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಬರೀರಿ, 3 ಮಾರ್ಕ್ಸ್ ಇದೆ. ಇದನ್ನು ಕೂಡ ನಾನು ನಿಮಗೆ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಹೌ ಡಿಡ್ ಡೊನಾಲಾರಾ ಡೆಕೋರೇಟ್ ಹರ್ ಓನ್ ಡೆತ್ ಅಂತ ಇದೆ. ಡೊನಾಲಾರಾ ಹೇಳಿದಂಥ ಸುಳ್ಳು ಕಥೆಯನ್ನು ಬರೆಯಿರಿ. ನಾನು ನಿಮಗೆ ಅವತ್ತಿನಿಂದನೂ ಹೌದಲ್ವಾ ಇದನ್ನು ಕಲಿಸಿದ್ದೇನೆ. ಇದನ್ನು ಬರದೇ ಬರೀತೀರಾ ನೀವು ಅಂದ್ಕೊಂಡಿದ್ದೀನಿ. 2 ಸ್ಟೋರಿನೂ ಹೇಳ್ಕೊಟ್ಟಿದ್ದೀನಿ. ಡಾನ್ ಗಂಜಲೋ ಹೇಳಿದ ಸುಳ್ಳು ಕತೆ, ಡೊನಾಲಾರಾ ಹೇಳಿದ ಸುಳ್ಳು ಕತೆ. ಡೊನಾಲಾರಾ ತನ್ನ ಫ್ರೆಂಡಿನ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಸುಳ್ಳು ಕತೆ ಹೇಳ್ತಾಳೆ. ಆ ಕಥೆಯನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಟ್ರೇಸ್ ದ ಚೇಂಜಸ್ ಇನ್ ದ ಲೈಫ್ ಆಫ್ ಪ್ಲಾಂಟೇಶನ್ ಓನರ್ ಅಂತ ಇದೆ. ಪೇಜ್ ನಂಬರು 60ರಲ್ಲೇ ಈ ಆನ್ಸರ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ. ನಾನು 1 ಶಾರ್ಟ್ ರಿವಿಷನ್ ಅಂತ ಮಾಡಿದ್ನಲ್ವ, ಆ ವಿಡಿಯೋ ಯಾರು ನೋಡಿದಿರೋ 80 ಔಟ್ ಆಫ್ 80 ಫಿಕ್ಸ್ ಕೊಂಡ್ರು ನಿಮಗಂತೂ ಎಕ್ಸಾಮಲ್ಲಿ. ನೆಕ್ಸ್ಟು ಏನಿದು ಬ್ರಿಂಗ್ ಔಟ್ ದಿ ಜರ್ನಿ ಆಫ್ ವುಮೆನ್ ಲೈಫ್ ಅಂತ ಇದೆ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಸಮರಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ನಿಮಗೋಸ್ಕರ ನಾನು 1 ತಿಂಗಳು ಹಿಂದೆನೇ ಮಾಡಿದ್ದೇನೆ ಆ ಕೆಲಸ. ಯಾಕೆ ಗೊತ್ತಾ? ನಿಮಗೆ ತೊಂದರೆ ಆಗಬಾರ್ದು ಅಂತ. ಎಲ್ಲ ಕ್ವಶನ್ಸ್ ನೋಡಿ ಸರ್. 3rd ಮೇನು 6 ನಾನು ಕೊಟ್ಟವೇ ಪ್ರಶ್ನೆಗಳು ಬಂದಿದ್ದಾವೆ ತುಮಕೂರಿನವರಿಗೆ. ಕ್ವಶನ್ ನಂಬರ್ 4. ಡಿಸ್ಕಸ್ ದಿ ಪ್ರಾಫಿಟ್ಸ್ ವ್ಯೂ ಆನ್ ದ ಪೇರೆಂಟ್ಸ್ ರಿಲೇಷನ್ಶಿಪ್. ಅದು ಇದು ಎಕ್ಸ್ಪೆಕ್ಟೇಷನ್ ಇದೆ ಅಲ್ವಾ. ಇದನ್ನು ನಾನು ಆನ್ ಚಿಲ್ಡ್ರನ್ನ ಪರ್ಫೆಕ್ಟ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎಕ್ಸಾಮಲ್ಲಿ ಬರೀರಿ, 4 ಔಟ್ ಆಫ್ 4 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ವೈಡ್ ದ ಕಿಂಗ್ ಆಫ್ ಮನಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ ಇದೆ. ಇದಕ್ಕೂ ನಾನೇ ಕೊಟ್ಟಂಥ ಪ್ರಶ್ನೆ ಇದು. ಇದಕ್ಕೂ ಕೂಡ 100% ವಿತ್ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಅದನ್ನೇ ಹೋಗಿ ಬರೀರಲ್ಲ ತಮ್ಮ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಇದು ಹಾರ್ಡ್ ಕ್ವಶನ್ ತಮ್ಮ, ಬಿಟ್ಟು ಹಾಕಿಬಿಡಿ ಅಂತ ಹೇಳಿದೆ. ಬಿಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ನಂಬರ್ 27 ನೋಡಿ. ದ ವೇವ್ಸ್ ಆಫ್ ದ ಪ್ರಾವಿಷನ್ಸ್ ಆರ್ ಸ್ಟ್ರೇಂಜ್ ಎಲಿಸಿಡೇಟ್ ಅಂತ ಇದೆ. ಇದು ಬರಲ್ವಾ? ಇದು ಬಿಟ್ಟು ಹಾಕಿ. ಯಾಕ್ರೋ ತಲೆ ಕೆಡಿಸ್ಕೊಂತೀರಾ? ಕ್ವಶನ್ ನಂಬರ್ 28. ಸಮ್ಮರಿ ವೆನ್ ಯು ಆರ್ ಓಲ್ಡ್ ಬರೆದು ಹೋಗಿರೋ, ಮುಗದೇ ಹೋಯಿತು. ಕ್ವಶನ್ ನಂಬರ್ 29 ನೋಡಿ. ಬ್ರಿಂಗ್ ಔಟ್ ದ ರೆವಲ್ರಿ ಬಿಟ್ವೀನ್ ದ ತಮ್ಮಣ್ಣ ಇಂದ ಬಸವಯ್ಯ ಇನ್ ದಿ ಗಾರ್ಡನರ್ ಅಂತ ಇದೆ. 2ರಲ್ಲೂ ಕೂಡ ತಾವುಗಳು ಏನು ಮಾಡಬೇಕು? ಈ ಕ್ವಶನ್ ನಂಬರ್ 29ಗೆ ಹೆಲ್ತಿ ಕಾಂಪಿಟೇಷನು ಬರೀಬೇಕು, ಅನ್ಹೆಲ್ತಿ ಕಾಂಪಿಟೇಷನು ಬರೀಬೇಕು. 2 ಮಿಕ್ಸ್ ಮಾಡಿ ಬರೆದ್ರೆ ಮುಗದೇ ಹೋಯಿತು. ಪಾರ್ಟ್ ಸಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 9 ಮಾರ್ಕಿಗೆ ಒಂದು ಪ್ಯಾಸೇಜ್ ಇರುತ್ತೆ. ಏನು ತಲೆ ಕೆಡಿಸ್ಕೊಬೇಡಿ, ಈಸಿ ಪ್ಯಾಸೇಜ್ ಕೊಡ್ತಾರೆ. ಅದನ್ನು ಓದ್ಬಿಟ್ಟು ಆನ್ಸರನ್ನು ಬರೀರಿ. ಇದಕ್ಕೆ ನೋಡಿ ಒಂದು ಆನ್ಸರನ್ನು ಹೇಳ್ಬಿಡ್ತೇನೆ. ಈ ಕ್ವಶನ್ ಕಾಣ್ತಾ ಇದೆಯಾ? ಫಿಕ್ಸ್ ಕ್ವಶನ್ ನಿಮಗೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಆ್ಯಂಟೋನಿಮ್ ಹಾಗೂ ಫಿಸಿಕ್ಸ್ ಅಂತ ಪ್ರಿಫಿಕ್ಸ್ ಅಂತ. ಆ್ಯಡ್ ಎ ಪ್ರಿಫಿಕ್ಸ್ ಟು ದ ವರ್ಡ್ ಆ್ಯಕ್ಟಿವ್ ಟು ಮೇಕ್ ಇಟ್ ಆ್ಯಂಟೋನಿಮ್ ಅಂತ ಇದೆ. ಅಂದರೆ ಒಂದು ವರ್ಡನ್ನು ಕೊಟ್ಟಿದ್ದಾರೆ, ಯಾವುದು? ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ. ಈ ಆ್ಯಕ್ಟಿವನ್ನು ತಾವುಗಳು ಆ್ಯಂಟೋನಿಮ್ ಮಾಡಬೇಕು. ಆ್ಯಂಟೋನಿಮು ಮಾಡಬೇಕು, ಪ್ರಿಫಿಕ್ಸು ಆಗಬೇಕು. ಹಾಗಿದ್ರೆ ಸರಿಯಾದ ಉತ್ತರ ಆ್ಯಕ್ಟಿವ್ಗೆ ಇನ್ಆ್ಯಕ್ಟಿವ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ನೀವು ಅನ್ಆ್ಯಕ್ಟಿವ್ ಅಂತ ಬಿಡ್ರೋ, ಡಿಸ್ಆ್ಯಕ್ಟಿವ್ ಅಂತ ಬಿಡ್ರೋ ನೋಡ್ರಲ್ಲೇ
ಇನ್ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ಅನ್ನೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಒಂದು ಪೋಯಮನ್ನು ಕೊಡಲಾಗುತ್ತೆ, ಕೊಡಲ್ಲ ಭಾಳ ಕಡೆ, ಆಯಿತಾ. ಪ್ಯಾಸೇಜರ ಬರಿಬೋದು ಅಥವಾ ಪೋಯಮರ ಬರಿಬೋದು. ಈಗ ಪಾರ್ಟ್ ಡಿನಲ್ಲಿದ್ದೀವಿ. 100% ಈ ಗ್ರಾಮರು ಭಾಳ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿದರೆ ರಿವಿಷನ್ ಆದಂಗೆ ಆಗುತ್ತೆ ಕಣ್ರೋ. 20 ನಿಮಿಷದೊಳಗಡೆ ಮುಗಿಸ್ಕೊಡ್ತಾನೆ ಬನ್ನಿ. ಆ್ಯನ್ ಓಲ್ಡ್ ಮ್ಯಾನ್ ವಾಸ್ ಲಿವಿಂಗ್ ಇನ್ ಎ ವಿಲೇಜ್ ಡ್ಯಾಶ್ ಓಲ್ಡ್ ಮ್ಯಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿ ಅಂತ ಬರುತ್ತೆ. ಯಾಕೆ ಸರ್ ದಿ ಅಂತ ಬರುತ್ತೆ? ಫಸ್ಟಿಗೆ ನೋಡಿದ್ರೆ ಆ್ಯನ್ ಅಂತ ಬಳಸಿದ್ದೀರಾ. ಹೌದು ಕಣ್ರೋ, ಮೊದಲಿಗೆ ಬಂದಾಗ ನಾವು ಇನ್ಡೆಫಿನೆಟ್ ಆರ್ಟಿಕಲ್ ಬರೀಬೇಕು, ಸೆಕೆಂಡ್ ಟೈಮ್ ಬಂದಾಗ ನಾವು ಡೆಫಿನೆಟ್ ಆರ್ಟಿಕಲ್ ಬರೀಬೇಕು. ಇನ್ಡೆಫಿನೆಟ್ ಅಂದರೆ ಆ್ಯನು ಎ, ಡೆಫಿನೆಟ್ ಅಂತ ಹೇಳಿದರೆ ದಿ ಅಂತ ಆಗುತ್ತೆ. ಹಾಗಾಗಿ ಸೆಕೆಂಡ್ ಆನ್ಸರು ದಿನೇ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 2. ರವಿ ಎಂಟರ್ಡ್ ಡ್ಯಾಶ್ ದಿ ರೂಮ್ ಅಂತ ಇದೆ. ವೈಲ್ ದಿ ಡಿಸ್ಕಸ್ ಅಂತ ಇದೆ. ಪ್ರಿಪೋಸಿಷನ್ ರವಿ ಎಂಟರ್ಡ್ ಇನ್ ಟು ದಿ ರೂಮ್ ಅನ್ನುವಂಥದ್ದೇ ಸರಿ, ಇನ್ ಟು ಅಂತ ಬರಬೇಕಲ್ಲಿ, ಆಯಿತಾ. ನೆಕ್ಸ್ಟ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಇದೆ, ಒಬ್ಬ ಅಲ್ವಾ, ಹಾಗಾಗಿ ಹ್ಯಾಸ್ ಅಂತ ಬರಬೇಕು. ಒನ್ ಹ್ಯಾಸ್. ರೀರೇಟ್ ಆ್ಯಸ್ ಡೈರೆಕ್ಟೆಡ್. ಯೂಸ್ ಆರ್ಟಿಕಲ್ ಅಂತ ಇದೆ. ಡ್ಯಾಶ್ ಮೂನ್ ಅಂತ ಇದೆ, ದಿ ಮೂನ್ ಅಂತ ಬರಬೇಕು. ದ ಟ್ರೈನ್ ವಾಸ್ ಲೇಟ್, ಶಿ ಹ್ಯಾಡ್ ಬೀನ್ ವೇಟಿಂಗ್ ಡ್ಯಾಶ್ 7 AM ಅಂತ ಇದೆ. ಡ್ಯಾಶ್ 7 AM ಅಂತ ಇದೆ, ಸಿನ್ಸ್ ಅಂತ ಬರುತ್ತಲ್ಲಿ, SINCE ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3. ಸ್ಟ್ಯಾಟಿಸ್ಟಿಕ್ಸ್ ಡ್ಯಾಶ್ ಆರ್ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಇದೆ. ಸ್ಟ್ಯಾಟಿಸ್ಟಿಕ್ಸು ಅದು ಸಿಂಗಲ್ಲು, ಹಾಗಾಗಿ ಈಸ್ ಅಂತ ಅಲ್ಲಿ ಬರಬೇಕು. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ನೋಡಿ, ಸೈನ್ಸ್ ಈಸ್ ಆಫ್ ವ್ಯಾಲ್ಯೂ ಡ್ಯಾಶಿಗೆ ಫುಲ್ ಡ್ಯಾಶ್ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಿಗೂ ಕೂಡ ಜೀರ್ಣನೇ ಆಗಲ್ಲ ಅಂಥ ಉತ್ತರ ಇದೆ, ಆಯಿತಾ. ವೈ ಈಸ್ ಸೈನ್ಸ್ ಆಫ್ ವ್ಯಾಲ್ಯೂ, ಅದೇ ಸರಿಯಾದ ಉತ್ತರ. ವೈ ಈಸ್ ಸೈನ್ಸ್ ಆಫ್ ವ್ಯಾಲ್ಯೂ, ಐ ರಿಪೀಟ್, ಆಯಿತಾ. ಕ್ವಶನ್ ನಂಬರ್ 2. ಕಿರಣ್ ಹ್ಯಾಸ್ ಬ್ರಾಟ್ ಎ ಬುಕ್ ಫಾರ್ ಮೀ ಅಂತ ಇದೆ. ಕ್ವಶನ್ ಟ್ಯಾಗ ಅಸೆಂಟ್ ಹೀ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹ್ಯಾಸ್ ಬರ್ದು, ನಾಟ್ ಬರ್ದು, ಹೀ ಬರ್ದು ಕ್ವಶನ್ ಮಾರ್ಕ್ ಹಾಕಬೇಕು. ಇದು ಯಾರಿಗೆ ಬರಲ್ವೋ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಕಲೀರಿ. ಕಲಿಯೋಕ್ಕೆ ಒಂದು ಅರ್ಧ ಗಂಟೆ ಕಂಡ್ರಲ್ಲೇ ತಮ್ಮ, ಕಲೀರಿ. ಈಗಲೂ ಕೂಡ ಟೈಮ್ ಇದೆ, ಕಲೀರಿ, ಆಯಿತಾ. ಎಕ್ಸಾಮ್ ಇರೋದು 10 ಗಂಟೆಗೆ. ನೋಡಿ, ಹಿ ರೆಫ್ಯೂಸ್ಡ್ ಟು ವಿಡ್ರಾ ದಿ ಕಂಪ್ಲೇಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಡೂ ಫಾರ್ಮ್ ಮಾಡಿ ಅಂತ ಇದೆ. ಡಿಡ್ ಹಿ ರೆಫ್ಯೂಸ್ ಟು ವಿಡ್ರಾ ದಿ ಕಂಪ್ಲೇಂಟ್, ಅದೇ ಸರಿ. ಡಿಡ್ ಹಿ ರೆಫ್ಯೂಸ್ ಟು ವಿಡ್ರಾ ದಿ ಕಂಪ್ಲೇಂಟ್, ಅದೇ ಸರಿ. ಕ್ವಶನ್ ನಂಬರ್ ಬಿ. ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ರೋಷನ್ ವೆಂಟ್ ಟು ಮೈಸೂರ್ ಎಸ್ಟರ್ಡೇ ಅಂತ ಇದೆ, ಆಯಿತಾ. ಸರಿಯಾದ ಉತ್ತರ ಇದು WH ಕ್ವಶನ್ ಮಾಡಬೇಕಲ್ವ, ಎಲ್ಲಿಗೆ ಅಂತ ಬರೀಬೇಕು. ವೇರ್ ಡಿಡ್ ರೋಷನ್ ಗೋ ಎಸ್ಟರ್ಡೇ. ನೋಡಿ, ವೇರ್ ಡಿಡ್ ರೋಷನ್ ಗೋ ಎಸ್ಟರ್ಡೇ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2. ದಿ ಪ್ಯಾಸೆಂಜರ್ ಆರ್ ವೇಟಿಂಗ್ ಫಾರ್ ದ ಟ್ರೈನ್ ಫಾರ್ 2 hours ಅಂತ ಇದೆ. ನೋಡಿ, ಅರಂಟ್ ದೇ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3. ರೇಖಾ ಲಿವ್ಸ್ ಇನ್ ಚೆನ್ನೈ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಸ್ ರೇಖಾ ಲಿವ್ ಇನ್ ಚೆನ್ನೈ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ರೀಅರೇಂಜ್ ದ ಫಾಲೋಯಿಂಗು ಭಾಳ ಈಸಿ ಇದೆ. ವಿ ಮಸ್ಟ್ ಫಾಲೋ ಸಮ್ ರೂಲ್ಸ್, ವಿ ಮಸ್ಟ್ ಫಾಲೋ ದಿ ಟ್ರಾಫಿಕ್ ರೂಲ್ಸ್ ಅಂತ. ನೆಕ್ಸ್ಟು ಸೆಕೆಂಡ್ ಒನ್ನು ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯನ್ ಅಂತ. ಥರ್ಡ್ ಒನ್ ಭಾಳ ಈಸಿ ರೀ, ಡಾನ್ ಗಾಂಜಲೋ ಸ್ಕೇರ್ಡ್ ಅವೇ ದಿ ಬರ್ಡ್ಸ್ ಇನ್ ದಿ ಪಾರ್ಕ್ ಅಂತ. ಇದು ಈಗ ಬಂದಿರೋದು, ಇಲ್ಲೇ 0 ಮಾರ್ಕ್ಸ್ ತೆಗಿತಾ ಇದ್ದೀರಾ. ಯಾಕೆ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ನೀವು ಎಫರ್ಟ್ ಹಾಕ್ತಾ ಇಲ್ಲ. ನೋಡಿ, ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್. ಆರ್ ಯು ಸ್ಪೀಕಿಂಗ್ ಟು ಮೀ ಸೆನೆರೋ? ಎಸ್ ಟು ಯು. ವಾಟ್ ಡು ಯು ವಿಶ್? ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಯು ಆರ್ ಫೀಡಿಂಗ್ ಆನ್ ಮೈ ಬ್ರೆಡ್ ಕ್ರಮ್ಸ್. ಐ ಡೋಂಟ್ ಕೇರ್ ಅಬೌಟ್ ದ ಬರ್ಡ್ಸ್. ಎಷ್ಟು ಈಸಿಯಾಗಿದೆ ನೋಡಿ. ಸರಿಯಾದ ಉತ್ತರ ಹೇಳ್ತೀನಿ ನೋಡಿ. ಆರ್ ಯು ಸ್ಪೀಕಿಂಗ್ ಟು ಮೀ ಅಂತ ಇದೆ. ಇದಕ್ಕೆ ಇಲ್ಲಿ ವೆದರ್ ಹಿ ವಾಸ್ ಸ್ಪೀಕಿಂಗ್ ಟು ಹಿಮ್ ಅಂತದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ. ನೆಕ್ಸ್ಟು ಎಸ್ ಟು ಯು ಅಂತ ಇದೆ. ಡಾನ್ ಗಾಂಜಲೋ, ಯಾವುದು ಡೊನಾಲಾರಾ, ಆಯಿತಾ. ಡೊನಾಲಾರಾ ರಿಪ್ಲೈಡ್ ಡಾನ್ ಗಾಂಜಲೋ ಪಾಸಿಟಿವ್ಲಿ ದಟ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್ ಅಂತ. ನೆಕ್ಸ್ಟ್ ಡಾನ್ ಗಾಂಜಲೋ ವಾಟ್ ಡು ಯು ವಿಶ್ ಅಂತ ಇದೆ. ಇದನ್ನು ಡಾನ್ ಗಾಂಜಲೋ ಆಸ್ಕ್ಡ್ ಡೊನಾಲಾರಾ ವಾಟ್ ಶಿ ವಿಶ್ಡ್ ಅಂತ ಬರೀಬೇಕು. ಡೊನಾಲಾರಾ ರಿಪ್ಲೈಡ್ ಯಾರಿಗೆ? ನೋಡಿ, ಸೆಡ್ ಡಾನ್ ಗಾಂಜಲೋ ದಟ್ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದಿ ಬರ್ಡ್ಸ್ ಹೂ ವರ್ ಫೀಡಿಂಗ್ ಆನ್ ಹರ್ ಬ್ರೆಡ್ ಕ್ರಮ್ಸ್ ಅಂತ ಬರೀಬೇಕು. ನೋಡಿ, ಯು ಇರೋದು ಹಿ ಮಾಡಿ, ಹ್ಯಾವ್ ಇರೋದು ಹ್ಯಾಡ್ ಮಾಡಿ, ಇಲ್ಲಿಗೆ ಮುಗೀತು. ಮತ್ತೇನು ಚೇಂಜ್ ಮಾಡುವ ಅವಶ್ಯಕತೆಯೇ ಇಲ್ಲ. ನೆಕ್ಸ್ಟ್ ಐ ಡೋಂಟ್ ಕೇರ್ ಅಬೌಟ್ ದ ಬರ್ಡ್ಸ್ ಅಂತ ಇದೆ. ಯಾವುದು ಅಲ್ಲಿ ಐ ಇರೋದನ್ನು ಹಿ ಮಾಡಿ, ಡೂ ಇರೋದನ್ನು ಡಿಡ್ ಮಾಡಿದರೆ ಆನ್ಸರ್ ಮುಗದೇ ಹೋಯಿತು.
ಹಿ ಡಿಡ್ ನಾಟ್ ಕೇರ್ ಅಬೌಟ್ ದಿ ಬರ್ಡ್ಸ್ ಅಂತ. ಇದು ಲೆಟರ್ ರೈಟಿಂಗ್ ಕಂಟ್ರಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾವ ರೀತಿಯಾಗಿ ಲೆಟರ್ ಬರೀಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೇನೆ. ಅದನ್ನು ತಾವುಗಳು ಏನು ಮಾಡಬೇಕು ಅಂದರೆ ವಾಚ್ ಮಾಡಿದರೆ 100% ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. 20 ನಿಮಿಷಗಳ ಕಾಲ ನನಗೆ ಕೊಟ್ಟಿದ್ದಕ್ಕಾಗಿ 100% ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಹಿಡಿತಾ ಇದ್ದಂಗೆ ನಿಮ್ಮ ಮುಖದ ಮೇಲೆ ಸ್ಮೈಲ್ ಬಂದೇ ಬರುತ್ತೆ, ಖುಷಿ ಆಗುತ್ತೆ. ನಿಮ್ಮ ಹಾರ್ಮೋನ್ಸ್ ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ಒಳ್ಳೆ ಹ್ಯಾಂಡ್ ರೈಟಿಂಗ್ ಇಟ್ಕೊಂಡು ಮೊದಲು ಎಲ್ಲರೂ ಕೂಡ ಗ್ರಾಮರನ್ನು ಬರಿಬೇಕು. ಮೊದಲು ಎಲ್ಲರೂ ಕೂಡ ಒಳ್ಳೆ ಅಂಕಗಳನ್ನು ತೆಗೀಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಮೊದಲು ಪಾರ್ಟ್ ಎ, ಪಾರ್ಟ್ ಸಿ, ಪಾರ್ಟ್ ಡಿ ಎಲ್ಲ ಮುಗಿಸಿ ಲಾಸ್ಟಿಗೆ ಪಾರ್ಟ್ ಬಿಯನ್ನು ಬರೆಯಿರಿ. ಧನ್ಯವಾದಗಳು.